ಏನು ಮಾಡಿದ್ರಿ ಗಿರಿಗೆ? ಏನು ಮಾಡಬೇಕು ಅದನ್ನೇ ಮಾಡಿದ್ದೀನಿ ಆಕಾಶ್. ನೀವು ಯಾಕೆ ಎಷ್ಟು ಟೆನ್ಸ್ ಆಗ್ತಿದ್ದೀರಾ? ಮನುಷ್ಯ ನೀವು. ಆಕಾಶ್, ನೀವು ಯಾರನ್ನ ಬೈತಿದ್ದೀರಾ ಅಂತ ಗೊತ್ತು ತಾನೆ? ನಿಮ್ಮನ್ನೇ. ಮನುಷ್ಯತ್ವ ಬಿಟ್ಟು ಮೃಗದ ಹಾಗೆ ನಡ್ಕೋತಿದ್ದೀರಲ್ಲ. ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ನೀವು ಒಂದು ಹೆಣ್ಣಿನ ರೂಪದಲ್ಲಿರೋ ಬೀಸ್ಟ್ ನೀವು. ಆಕಾಶ್, ನಾನೇನು ತಪ್ಪು ಮಾಡಿಲ್ಲ. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಶಟ್ ಅಪ್. ಏನು ಅರ್ಥ ಮಾಡ್ಕೊಳ್ಳೋದು ನಿಮ್ಮನ್ನ? ಅನರ್ಥಗಳ ಮೇಲೆ ಅನರ್ಥಗಳನ್ನ ಮಾಡ್ತಾನೆ ಬಂದಿದ್ದೀರಿ. ಅವತ್ತು ಆಫೀಸಲ್ಲಿ ನೀವು ಮಾತಾಡಿದ್ದು ಕೇಳಿ ನೀವು ಬದಲಾಗಿದ್ದೀರಾ, ನಿಮ್ಮ ಮನ ಪರಿವರ್ತನೆ ಆಗಿದೆ ಅಂದ್ಕೊಂಡಿದ್ದೆ. ಆದರೆ ನೀವು ಸೇಮ್ ಓಲ್ಡ್ ಕ್ರೂಯಲ್ ಪ್ರಿಯಾ. ಅದು ಹಾಗಲ್ಲ ಆಕಾಶ್, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಯೋರ್ ಸೇಕ್, ಫಾರ್ ಹೆವನ್ ಸೇಕ್, ಪ್ಲೀಸ್ ಟ್ರಸ್ಟ್ ಮೀ ಆಕಾಶ್. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವನೇನು ಮಾಡ್ದಂತ ನಾನು ನಿಮ್ಗೆ ಹೇಳಿದ್ರೆ ನೀವೇ ಇನ್ನೊಂದ್ಸರಿ ಅವನ್ನ ಹುಡ್ಕೊಂಡೋಗಿ ಅವ್ನ ಮೈ ಮುಳೆ ಮುಡಿಸ್ತೀರಾ. ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಗಿರಿ ಅಂತದೇನು ಮಾಡ್ದ? ಆಕಾಶ್, ನಾನು ನಿಮ್ಮ ಸ್ವತ್ತು. ನಿಮ್ಮನ್ನ ಮದುವೆ ಆಗ್ಬೇಕಾಗಿರೋಳು. ಇನ್ಫ್ಯಾಕ್ಟ್ ಮಾನಸಿಕವಾಗಿ ನಾವಿಬ್ರು ಗಂಡ ಹೆಂಡತಿ. ಆ ರಾಸ್ಕಲ್ ನನ್ನ ಮೈ ಮುಟ್ತಾನೆ ಅಂದ್ರೆ ನಾನು ಸುಮ್ಮನೆ ಇರ್ಬೇಕಾ? ಅವ್ನು ನನ್ನ ಕೈ ತಿರ್ಚಿ ನನ್ನ ಥ್ರೆಟನ್ ಮಾಡ್ದ. ಎಷ್ಟು ಕೊಬ್ಬಿರ್ಬೇಕು ಅವನಿಗೆ. ನಾವು ಮದುವೆ ಆದ್ಮೇಲೆ ಯಾರಾದ್ರೂ ಹೀಗೆ ಮಾಡಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇರ್ತೀರಾ? ಸುಮ್ಮನಿದ್ರೆ ನಿಮ್ಮನ್ನ ಗಂಡ ಅಂತಾರ ಅಥವಾ ಗಂಡ್ಸ ಅಂತಾರ? ಮಾತಾಡಿ ಆಕಾಶ್. ಯಾಕೆ ಸುಮ್ಮನಾಗ್ಬಿಟ್ರಿ? ಸ್ಪೀಕ್, ಮಾತಾಡಿ ಆಕಾಶ್. ವಿನಾಕಾರಣ ಈ ಥರ ಹುಡುಗನ ಗಂಡಸ್ತನನ ಪ್ರೊವಾಕ್ ಮಾಡ್ತಿದ್ರೆ ಯಾವ ನನ್ನ ಮಗ ಸುಮ್ಮನಿರ್ತಾನೆ? ಅವನಾಗಿದ್ದಕ್ಕೆ ಕೈ ತಿರ್ಚಿ ಬುದ್ಧಿ ಹೇಳಿದಾನೆ. ಕೈ ಮುರಿದೆ ನಾಲ್ಗೆ ಕಿತ್ತು ಹಾಕದೆ ಬಿಟ್ಟಿದಾನಲ್ಲ, ಅದು ನಿಮ್ಮ ಪುಣ್ಯ. ಆಕಾಶ್, ಯಾರಾದ್ರೂ ನನ್ನ ಮುಂದೆ ಇಂತ ಮಾತಾಡಿದ್ರೆ ಅವ್ರು ನಾಲ್ಗೆ ಕತ್ತಿಸ್ಬಿಡ್ತಿದ್ದೆ. ನೀವು ಆಗಿರೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಆಕಾಶ್, ನೀವು ನನ್ನ ಮದುವೆ ಆಗೋರು. ನನ್ನ ಕಷ್ಟ ಸುಖಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ನನ್ನ ನೋವು ನಿಮ್ ನೋವು ಆಕಾಶ್. ಇನ್ಫ್ಯಾಕ್ಟ್ ನನ್ನ ಎನಿಮಿಗಳು ನಿಮ್ಗೂ ಎನಿಮಿ ಕೂಡ. ನೀವು ನನ್ನನ್ನು ಜಸ್ಟಿಫೈ ಮಾಡ್ಬೇಕೆ ಹೊರತು ಆ ಕೆಲ್ಸಕ್ಕೆ ಬಾರ್ದವ್ರ ಪರ ಮಾತಾಡೋದಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಕಾಶ್. ನಾನು ಹೆಂಡತಿ ಆಗೋಳು ಅನ್ನೋದು ನೆನ್ಪಿರ್ಲಿ. ಪ್ರಿಯಾ, ಹೆಂಡತಿ ಅನ್ಸ್ಕೊಳ್ಳೋದು ಸುಲಭ. ಅದಕ್ಕೆ ಮೊದಲು ತಾಯಿ ಹೃದಯನ, ತಂಗಿ ಮಮತೆನ ಬೆಳೆಸ್ಕೊಂಡು ಹೆಣ್ಣು ಅನ್ನಿಸ್ಕೊಳ್ಳಿ. ಆಕಾಶ್, ನನ್ಗೆ ಈ ಥರ ಅಡ್ವೈಸ್ ಮಾಡೋದು ಒಂಚೂರು ಇಷ್ಟ ಆಗಲ್ಲ. ನಾನು ಬದಲಾಗಬೇಕು ಅಂದರೆ ನೀವು ಚೇಂಜ್ ಆಗಬೇಕು ಆಕಾಶ್. ನಾನು ಒಂದು ಸ್ಟೆಪ್ ಹತ್ತಿದ್ರೆ ಯು ಮಸ್ಟ್ ಗೆಟ್ ಡೌನ್ ಒನ್ ಸ್ಟೆಪ್. ಯಾರೋ ಥರ್ಡ್ ಪರ್ಸನ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡಿ. ಆಗ ನಾನು ರೈಟ್ ಪಾತಲ್ಲಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸಿಗ್ತಾನೆ ಇಲ್ಲ. ಛೇ, ಆ ರಾಕ್ಷಸಿ ಏನೆಲ್ಲ ಮಾಡ್ತಿದ್ದಾಳೆ. ದುಡ್ಡಿನ ದಿಮಾಕಲ್ಲಿ ಮೆರೀತಾ ಇದ್ದಾಳೆ. ಅವಳನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮನುಷ್ಯರು ಪ್ರಾಣ ಜೊತೆ ಆಟ ಆಡ್ತಾ ಇದ್ದಾಳೆ. ಕನಕ, ಗಿರಿ ನಂಬರ್ ಸಿಗ್ತಾ? ಇಲ್ಲ, ಅದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ನಾಟ್ ರೀಚಬಲ್ ಅಂತ ಬರ್ತಿದೆ. ಗಿರಿನ ಏನ್ ಮಾಡಿದಾಳೋ ಏನೋ, ಅವ್ನು ಯಾವ ಸ್ಥಿತಿಲಿದಾನೋ ಏನೋ ಅದೇ ಗೊತ್ತಿಲ್ಲ. ಇನ್ನು ಅವ್ನ ಮೊಬೈಲ್ ಕತೆ ಏನಾಗಿರುತ್ತೋ ಏನೋ. ಮತ್ತೆ ಏನ್ ಮಾಡೋದು ಅದಕ್ಕೆ? ಕನಕ, ಚಲ್ವಾ ಅಂಕಲ್ ನಂಬರ್ ಇದೆ ಅಲ್ವಾ, ಅವ್ರಿಗೆ ಫೋನ್ ಮಾಡಿ ನೋಡು. ಹೌದಲ್ವಾ ಅದಕ್ಕೆ? ನನಗೆ ಹೊಳಿಲೇ ಇಲ್ಲ. ಇರಿ, ಮಾಡ್ತೇನೆ. ಹಲೋ ಕನಕವ್ವ. ಹಲೋ
ಹಲೋ ಮಾವ, ಎಲ್ಲಿದ್ದೀರಾ? ಇಲ್ಲೇ ವೈಶಾಲಿ ಆಸ್ಪತ್ರೆಯಲ್ಲಿ ಇದ್ದೀನಿ ಕಣವ. ಮಾವ, ಗಿರಿ ಹೇಗಿದ್ದಾನೆ? ಅಯ್ಯೋ ಏನು ಅಂತ ಹೇಳವ, ಯಾರೋ ಪಾಪಿ ನನ್ನ ಮಕ್ಕಳು ಅವನು ಹೊಡೆದ್ಬಿಟ್ಟವ್ರೆ ಕಣವ. ಮಾವ, ಗಿರಿಗೆ ತುಂಬಾ ಸೀರಿಯಸ್ಸಾ? ಹ್ಞೂ ಕಣವ, ಮಾತಿಲ್ಲ ಕತೆ ಇಲ್ಲ, ಉಸಿರು ಮಾತ್ರ ಆಡ್ತಾವನೆ, ಜ್ಞಾನನೇ ಇಲ್ಲ ಕಣವ. ನನ್ನ ಕೈಲ ಅವ್ನು ನೋಡಕ್ ಆಯ್ತಾ ಇಲ್ಲ ಕಣವ. ಮಾವ, ನೀವೇ ಹೀಗೆ ಧೈರ್ಯ ಇಟ್ರೆ ಹೇಗೆ? ಗಿರಿಗೇನು ಆಗಲ್ಲ, ಬೇಗ ಸರಿ ಹೋಗ್ತಾನೆ. ಕನಕ, ನಾವೀಗಲೇ ಬರ್ತೀವಿ ಅಂತ ಹೇಳು. ಮಾವ, ನಾವೀಗಲೇ ಬರ್ತೀವಿ, ನೀವು ಧೈರ್ಯವಾಗಿರಿ ಆಯ್ತಾ? ಹ್ಞೂ ಕಣವ. ಅದಕ್ಕೆ ಬನ್ನಿ ನಾವು ಹೋಗೋಣ. ಏಯ್ ನಿಂತ್ಕೊಳ್ರೆ, ಎಲ್ಲಿಗ್ರೆ ಹೋಗ್ತಾ ಇದ್ದೀರಾ? ಅಮ್ಮ, ಗಿರಿಗೆ ತುಂಬಾ ಏಟಾಗಿದೆಯಂತೆ, ಆಸ್ಪತ್ರೆಗೆ ಸೇರಿಸಿದಾರಂತೆ, ಅವನು ನೋಡ್ಕೊಂಡು ಬರಕ್ಕೆ ಹೋಗ್ತಿದೀವಿ. ಓಹೋ, ಏಟಾಗಿದೆಯಂತ? ಯಾರ್ದೋ ಮನೆಗೆ ನುಗ್ಗಿ ಹೆಣ್ಮಕ್ಳ ಕೈ ಹಿಡ್ದು ಎಳೆದ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಯಾರೋ ಸೊಂಟ ಮುರಿದಿದ್ದಾರೆ, ಅದಕ್ಕೆ ನೀವಿಬ್ರು ಯಾಕೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು? ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ಗಿರಿಗೆ ತುಂಬಾ ಸೀರಿಯಸ್ ಅಂತೆ. ಸೀರಿಯಸ್ ಆದ್ರೆ? ಕನಕ, ಈಗ ಮಾತಾಡ್ತಾ ನಿಂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಬಾ ಹೋಗೋಣ. ಏ ನಿಂತ್ಕೊಳ್ರೆ. ಕನಕ, ನಾನು ಹೇಳ್ತಾ ಇದ್ದೀನಲ್ಲ, ಬಾ. ಅಲ್ಲಿ ಗಿರಿ ಏನಾಗಿದ್ದಾನೋ ಏನೋ, ಬಾ ಮೊದ್ಲು. ನಿಂತ್ಕೊ. ಗಿರಿಗೆ ಏನಾಗಿದ್ಯೋ ಏನೋ, ಆ ಪ್ರಿಯಾ ಸೇಡ್ಗೋಸ್ಕರ ಇನ್ನೊಬ್ರು ಪ್ರಾಣ ತೆಗೆಯೋದಕ್ಕೂ ರೆಡಿ ಆಗ್ಬಿಟ್ಟಿದ್ದಾಳೆ, ಪಾಪಿ. ಅದಕ್ಕೆ ಚಲ್ವ ಮಾಮಗೆ ಶಾರದತ್ತೆಗೆ ಏನ್ ನಡ್ತಿದೆ ಅಂತ ಗೊತ್ತಿಲ್ಲ, ಯಾರೋ ಹೊಡೆದಿದ್ದಾರೆ ಅಂತಾನೆ ಅನ್ಕೊಂಡಿದ್ದಾರೆ. ಈ ಕೆಲಸ ಮಾಡಿಸಿದ ಪ್ರಿಯಾ ಅನ್ಕೋತಾದ್ರೆ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೆ ಇದನ್ನ ಅವ್ರಿಗೆ ಹೇಳೋದ್ ಬೇಡ. ಸರಿ, ಹಾಗೆ ಮಾಡೋಣ, ನಡಿ ಬೇಗ. ಅಯ್ಯೋ, ಹಂಗೆ ಹೇಳ್ಬೇಡಿ ಡಾಕ್ಟ್ರೆ, ಹೆಂಗಾರ ಮಾಡಿ ನನ್ನ ಮಗನ ಉಳಿಸ್ಕೊಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ಏನಮ್ಮ ನೀನು ಡಾಕ್ಟರ್ ಆಗಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಥರ ಮನುಷ್ಯ ತಾನೆ. ಡಾಕ್ಟ್ರೆ, ಕಡೆಗಾಲದಲ್ಲಿ ನಮ್ಮ ಗಂಟ್ಲಿಗೆ ನೀರು ಬಿಡಕ್ಕೆ ಇರೋದು ಒಬ್ಬನೇ ಮಗ. ಅವನಿಗೇನಾದ್ರೂ ಆಗ್ಬಿಟ್ರೆ ನಾವು ಜೀವಂತವಾಗಿ ಉಳಿಯಕ್ಕಿಲ್ಲ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಗಿರಿ ಮೊದಲು ನಂಗೆ ಆಗ್ಬೇಕು. ನಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದಿದ್ದೀರಾ, ಅವ್ನ ಕೈ ಬಿಡಬೇಡಿ. ಚಲ್ವ ಮಾವ, ಕನಕಬಾ. ಡಾಕ್ಟರ್, ಗಿರಿಗೆ ಏನಾಗಿದೆ? ತುಂಬಾ ಸೀರಿಯಸ್ಸಾ? ಕಂಡೀಷನ್ನು ಕ್ರಿಟಿಕಲ್ಲು. ತಲೆಗೆ ಏಟ್ ಬಿದ್ದು ತುಂಬ ರಕ್ತ ಹೋಗಿದೆ, ಕೈ ಬೇರೆ ಫ್ರ್ಯಾಕ್ಚರ್ ಆಗಿದೆ. ನೋಡಿ, ಇಮಿಡಿಯೇಟ್ ಆಗಿ ಬ್ಲಡ್ ಕೊಡಬೇಕು. ಆ ಹುಡುಗನ ಬ್ಲಡ್ ಗ್ರೂಪು ನಮ್ಮ ಹಾಸ್ಪಿಟ್ಲಲ್ಲಿ ಸ್ಟಾಕ್ ಇಲ್ಲ, ತಕ್ಷಣ ಸಿಗೋದು ಕಷ್ಟ ಅಂತಂದೆ. ಅದಕ್ಕೆ ಇವರೆಲ್ಲ ಅಷ್ಟೊಂದು ಅಪ್ಸೆಟ್ ಆಗಿದ್ದಾರೆ. ಡಾಕ್ಟರ್, ಗಿರಿದು ಯಾವ ಬ್ಲಡ್ ಗ್ರೂಪು? ಎ ನೆಗೆಟಿವ್ ಅಮ್ಮ. ಎ ನೆಗೆಟಿವ್? ಡಾಕ್ಟರ್, ನಂದು ಎ ನೆಗೆಟಿವ್. ಚಲ್ವಮ್ಮವ, ಶಾರದತೆ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಗಿರಿಗೆ ನಾನು ರಕ್ತ ಕೊಡ್ತೇನೆ. ಅಷ್ಟು ಮಾಡವ, ಅಷ್ಟು ಮಾಡಿ ಅವನ ಪ್ರಾಣ ಉಳಿಸ್ಕೊಡವ. ಓ ಕನಕ, ಸಮಯಕ್ಕೆ ಸರಿಯಾಗಿ ದೇವ್ರಂಗ್ ಬಂದಿದ್ಯಾ. ಹೆಂಗಾರ ಮಾಡಿ ನಮ್ ಗಿರಿನ ಉಳಿಸ್ಕೊಡವ. ನೀವೇನು ಯೋಚನೆ ಮಾಡಬೇಡಿ, ಗಿರಿಗೇನು ಆಗಲ್ಲ, ಬೇಗ ಹುಷಾರಾಗ್ತಾನೆ. ಡಾಕ್ಟರ್, ನಡೀರಿ ಹೋಗೋಣ. ಸರಿ ಬಾಮ್ಮ, ನೀನು ಬ್ಲಡ್ ಗ್ರೂಪ್ ಚೆಕ್ ಮಾಡಿ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ತೀನಿ. ಕಮ್.
ಆಕಾಶ್, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂದೆ. ಮಾತಾಡೋದಿದ್ದಿದ್ರೆ ಮನೆಗೆ ಬರ್ಬೋದಾಗಿತ್ತಲ್ಲ. ನಾನು ಮನೆ ಹತ್ರ ಬರೋ ಹೊತ್ತಿಗೆ ಇನ್ನೊಂದು ಮನೆ ದೀಪ ಆರೋಗುತ್ತೇನೋ ಅಂತ ಭಯ ಆಯ್ತು. ಇಷ್ಟಕ್ಕೂ ನಾನು ಮನೆ ಹತ್ರ ಬಂದ್ರೆ ಎದೆಲಿರೋ ಸತ್ಯಗಳನ್ನ ಹೇಳಕ್ಕೆ ಪ್ರಿಯಾ ಮತ್ತೆ ಅಂಕಲ್ ಬಿಡಲ್ವಲ್ಲ. ಆಕಾಶ್, ಯಾಕಿಷ್ಟು ನಿಗೂಢವಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಯಾರ ಮನೆ ದೀಪ ಆರ್ ಹೋಗ್ತಿದೆ? ಸರಿಯಾಗಿ ಹೇಳು ಆಕಾಶ್. ಆಂಟಿ, ನಿಮ್ಮ ಮಗಳು ಪ್ರಿಯಾ ಗಿರಿಗೆ ರೌಡಿಗಳನ್ನ ಬಿಟ್ಟು ಹೊಡ್ಸಿದಾಳೆ. ಏನ್ ಹೇಳ್ತಾ ಇದೀಯ ಆಕಾಶ್? ಪ್ರಿಯಾ ಗಿರಿಗೆ ಹೊಡ್ಸಿದಾಳ? ಹೌದು ಆಂಟಿ, ಗಿರಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ಛೇ, ಪ್ರಿಯಾ ಇಂಥ ಕೆಲಸ ಮಾಡಿದಾಳ? ನಾನು ಅವತ್ತೇ ಹೇಳಿರ್ಲಿಲ್ವಾ ಆಂಟಿ, ಅವಳು ಈ ಜನ್ಮದಲ್ಲಿ ಬದಲಾಗಲ್ಲ, ಅವಳು ಮನುಷ್ಯಲೇ ಅಲ್ಲ ಅಂತ. ಶೀಸ್ ಅ ವಿಚ್. ಆಂಟಿ, ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಪ್ರಿಯಾ ನಿಜವಾಗ್ಲೂ ನೀವು ಹೆತ್ತ ಮಗಳೇನಾ? ಆಕಾಶ್, ಯಾಕೆ ಹೀಗೆ ಕೇಳ್ತಾ ಇದೀಯಾ? ನೀವು ಹೇಳಿ ಆಂಟಿ, ಪ್ರಿಯಾ ನಿಜವಾಗ್ಲೂ ನಿಮ್ಮ ಮಗಳೇನಾ? ನೆವರ್, ಸಾಧ್ಯನೇ ಇಲ್ಲ. ನಿಮ್ಮಂತ ದೇವತೆ ಹೊಟ್ಟೆಲಿ ಅಂತ ರಾಕ್ಷಸಿ ಹುಟ್ಟಕ್ ಸಾಧ್ಯನಾ? ನೀವೆಲ್ಲಿ, ಅವಳೆಲ್ಲಿ? ಅವಳಿಗೆ ಮನುಷ್ಯತನ ಇಲ್ವಲ್ಲ ಆಂಟಿ? ಆಂಟಿ, ಕಲ್ ಬಂಡೆನೆ ಲಾವ ಕರಗುತ್ತೆ. ನಿಮ್ ರಕ್ತ ಹಂಚ್ಕೊಂಡಿರೋ ಪ್ರಿಯಾ ಇವತ್ತಲ್ಲ ನಾಳೆ ಕರಗ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಬರ್ತಾ ಬರ್ತಾ ರಾಕ್ಷಸಿ ಆಗ್ತಿದ್ದಾಳೆ. ಒಳ್ಳೆಯವಳಾಗೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಆಂಟಿ, ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ನೀವು ಬನ್ನಿ. ನಿಮ್ ಮಗಳು ಮಾಡಿರೋ ಘನಂದಾರಿ ಕೆಲಸನ ನಿಮ್ ಕಣ್ಣಿಂದನೇ ನೋಡಿ. ಎಂತ ಮಗಳನ್ನ ಹೆತ್ತಿದ್ದೀನಿ ಅಂತ ಸಂತೋಷ ಪಡಿ. ಯಾಕಂಟಿ ಸುಮ್ಮನೆ ಇದ್ದೀರಾ? ನಿಮ್ ಮಗಳಿಂದ ಒಂದು ಮನೆ ಹಾಳಾಯ್ತು, ಈಗ ಇನ್ನೊಂದು ಮನೆ ವಿಲವಿಲ ಅಂತ ಒದ್ದಾಡ್ತಿದೆ. ಅದನ್ನ ಕಣ್ಣಾರೆ ನೋಡಿದ್ರೆ ನಿಮ್ಗೆ ಹಾಲು ಕುಡ್ದ ಸಂತೋಷ ಆಗ್ಬೋದು. ಬನ್ನಿ ಆಂಟಿ. ಆಕಾಶ್, ಯಾಕೆ ನನ್ನನ್ನ ಹೀಗೆ ಹಂಸಿ ಕೊಲ್ತಾ ಇದೀಯಪ್ಪ? ನಾನು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಬರ್ಲಿ? ಅವ್ರಿಗೇನ್ ಸಮಾಧಾನ ಹೇಳಿ? ನನ್ನ ಮಗಳು ಮಾಡಿರೋ ಕೆಲಸಕ್ಕೆ ನನಗೆ ನಾಚಿಕೆ ಆಗ್ತಿದೆ ಆಕಾಶ್. ಆಂಟಿ, ನೋವನ್ನ ಕೇಳಿದ್ರೆ ಗೊತ್ತಾಗಲ್ಲ, ಬಡವರ ನೋವು ಸಂಕಟನ ಕಣ್ಣಾರೆ ನೋಡ್ಬೇಕು. ಆಗ್ಲಾದ್ರೂ ನಿಮ್ಮಂತ ಶ್ರೀಮಂತರ ಮನಸ್ಸು ಕರಗುತ್ತೇನೆ. ಆಕಾಶ್, ನನ್ಗೆ ಅವ್ರ ಬಗ್ಗೆ ಅನುಕಂಪ ಇದೆ. ಆದ್ರೆ ನಾನು ಅಲ್ಲಿಗೆ ಬಂದ್ರೆ ಅವ್ರ ನೋವು ಸಂಕಟ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಆಕಾಶ್. ಗಿರಿಗೇನು ಆಗದೆ ಇರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆಸ್ಪತ್ರೆ ಖರ್ಚು ಎಷ್ಟೇ ಆಗ್ಲಿ ನಾನು ಕೊಡಿಸ್ತೀನಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸು. ನೀನೇ ಮುಂದೆ ನಿಂತು ಎಲ್ಲ ನೋಡ್ಕೋ ಆಕಾಶ್. ಸರಿ ಆಂಟಿ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಆದ್ರೆ ಒಂದು ಮಾತು, ಇಷ್ಟು ದಿವಸ ನಿಮ್ಮ ಮೇಲಿನ ಪ್ರೀತಿ ಗೌರವಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿದ್ದೆ. ಗಿರಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾನು ಸುಮ್ಮನಿರಲ್ಲ. ಎಲ್ಲ ದಾಕ್ಷಿಣ್ಯ ಮರೆತು ಪ್ರಿಯಾ ವಿರುದ್ಧ ತಿರುಗಿ ಬೀಳಬೇಕಾಗತ್ತೆ. ನಾನೇ ಮುಂದೆ ನಿಂತು ಅವಳಿಗೆ ಪನಿಷ್ಮೆಂಟ್ ಕೊಡಿಸ್ಬೇಕಾಗತ್ತೆ. ನೆನ್ಪಿರ್ಲಿ. ಪ್ರಿಯಾ, ನಿನ್ಕೋ. ಆ ಗಿರಿಗೆ ರೌಡಿಗಳನ್ನ ಬಿಟ್ಟು ಹೊಡೆಸ್ದಿಯಂತೆ, ಯಾಕೆ? ನಿನ್ನನ್ನೇ ಕೇಳ್ತಿರೋದು, ಯಾಕೆ ಹುಡುಗನ ಹೊಡೆಸ್ದೆ? ಏ ಪ್ರಿಯಾ, ಪ್ರಿಯಾ, ಏ ಪ್ರಿಯಾ, ನಿಂತ್ಕೊಳೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಮಾಮ್, ಈಗ ಏನಾಯ್ತು ಅಂತ ಈಗ ಅಡ್ಡಗಟ್ಟಿಗೆ ಹೋಗ್ತಾ ಇದೆಯಾ? ಏನಾಯ್ತಾ? ಪ್ರಿಯಾ, ಹುಡುಗ ಆಸ್ಪತ್ರೆಯಲ್ಲಿ ಸಾವು ಬದುಕಿ ಮಧ್ಯೆ ಹೋರಾಡ್ತಿದ್ದಾನೆ. ಅಷ್ಟೇ ತಾನೆ? ಅವನೇನ್ ಸತ್ತು ಹೋಗಿಲ್ವಲ್ಲ. ಅವನನ್ನ ಸಾಯೋ ಹಾಗೆ ಒಡ್ಸಕ್ಕಾಗದೆ ಅರ್ಧ ಜೀವ ಮಾಡಿ ಒದ್ದಾಡೋ ಹಾಗೆ ಮಾಡಿದ್ದೀನಲ್ಲ ಅಂತ ನಾನು ಫೀಲ್ ಮಾಡ್ತಿದ್ದೀನಿ. ಸಂತೋಷ ಪಡೋ ವಿಷಯಕ್ಕೆ ನೀನ್ ಯಾಕೆ ಮಾಮ್ ಕೂಗಾಡ್ತಿದ್ಯಾ? ಅವ್ನು ಏನೇ ಮಾಡ್ದ ನಿನ್ಗೆ? ಯಾಕೆ ಅವನನ್ನು ಹೊಡೆಸ್ದೆ? ಬೈಕ್ನಲ್ಲಿ ನನ್ನ ಕಾರ್ ಗಡ್ಡ ಬಂದು ನನಗೆ ಆವಾಜ್ ಹಾಕ್ದ, ನನ್ನ ಮೈ ಮುಟ್ಟು ಮಾತಾಡ್ದ. ಎಷ್ಟು ಕೊಬ್ಬಿರ್ಬೇಕು ಅವನಿಗೆ. ಅವನನ್ನ ನನ್ನ ಕಾರಿಂದ ಹೊಡೆದು ಸಾಯಿಸ್ಬಿಡ್ಬೇಕಾಗಿತ್ತು. ಆದ್ರೆ ಮಾಮ್, ಆ ಕೆಟ್ಟೋಳನ್ನ ಸಾಯಿಸಕ್ಕೆ
ನನ್ನ ಕಾರ್ನ ಯಾಕೆ ಡ್ಯಾಮೇಜ್ ಮಾಡಲಿ ಅಂತ ಸುಪಾರಿ ಕೊಟ್ಟೆ. ನನಗೆ ತೊಂದರೆ ಕೊಟ್ಟವ್ರನ್ನ ನನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ಮೈ ಎನಿಮೀಸ್ ಫ್ರೆಂಡ್ ಇಸ್ ಮೈ ಎನಿಮಿ ಟು. ಬಾಂಬ್ಸ್ ಹಿಡಿದ್ರೆ ಗುರಿನ್ ಮಾತ್ರ ಉಡಾಯಿಸಲ್ಲ, ಅದ್ರ ಅಕ್ಕಪಕ್ಕ ಇರೋ ಗುಜ್ರಿನೂ ಉಡಾಯಿಸಿ ಚಿಂದಿ ಮಾಡಿಬಿಡುತ್ತೆ. ಏನೇ ಆಗಿದೆ ನಿಂಗೆ? ಯಾಕೆ ಹೀಗಾಡ್ತಿದ್ಯಾ? ಮನುಷ್ಯತ್ವ ಇದೆಯಾ ನಿಂಗೆ? ಬರ್ತಾ ಬರ್ತಾ ರಾಕ್ಷಸಿ ಆಗ್ತಿದ್ಯಾ. ಮಾಮ್, ನಾನಿರೋದೇ ಹೀಗೆ. ನನಗೇನು ಹೇಳಕ್ ಬರ್ಬೇಡ ಪ್ಲೀಸ್. ಪ್ರಿಯಾ, ಪ್ರಿಯಾ, ಛೇ, ಏನಾಗ್ತಿದೆ ಇವಳಿಗೆ? ನಮ್ಮ ಪ್ರಯತ್ನ ಎಲ್ಲ ಹಾವಿಗೆ ಹಾಲಿಡ್ದಾಗ ಆಗ್ತಿದೆ. ನಾವು ಇವಳಿಗೆ ಏನೇ ಹೇಳ್ಕೊಟ್ರು, ಏನೇ ಮಾಡಿದ್ರು ಅದು ಕಾರ್ ಕೊಟ್ಟಗ ವಿಷ ಆಗ್ತಿದೆ. ಕೊನೆಗ ವಿಷ ಯಾವತ್ತು ಇವಳನ್ನೇ ಬಲಿ ತಗೊಳುತ್ತೋ. ಏನು, ನಮ್ಮ ಗಿರಿನ ಹೊಡಿಸಿದ್ದು ಪ್ರಿಯಾನಾ? ಹೌದು ಅಂಕಲ್, ಅವಳೇ ಈ ಕೆಲಸ ಮಾಡಿಸಿರೋದು. ಇವಳು ಕೈ ಸೇದೋಗ ನಮ್ ಗಿರಿಗೆ ಈ ಪಾಟಿ ಒಡ್ಸೋಳಲ್ಲ ನೋಡ್ರಿ. ಆ ತಾಟ್ಕಿತ್ತಿನ ಸುಮ್ಮನೆ ಬಿಡಬಾರ್ದು. ನಡೀರಿ, ಆ ದೊಡ್ಡ ಮನುಷ್ಯರ ಮನೆಗೆ ಹೋಗಿ ಈಗಲೇ ವಿಚಾರಿಸೋಣ. ವಿಚಾರಿಸೋದಷ್ಟೇ ಅಲ್ಲ, ಅವಳು ಬೋಟಿ ತೆಗೆದು ಬರ್ತೀನಿ. ಗಿರಿಗೆ ಎಲ್ಲಿಂದ ಶತ್ರುಗಳು ಉಟ್ಕೊಂಡ್ರು ಅಂತ ಯೋಚನೆ ಮಾಡ್ತಿದ್ದೆ. ಈ ಥರದ್ದೇನಾದ್ರೂ ಆಗಿರ್ಬೋದು ಅಂತ ಅನುಮಾನ ಆಯ್ತು. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ತೋರಿಸಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ಆ ಕನಕವನ ಮೇಲಿನ ಕೋಪ ನನ್ನ ಗಿರಿ ಮೇಲೆ ತೋರಿಸೋಳೆ. ಸುಮ್ಮನೆ ಬಿಟ್ಬಿಡ್ತೀನಿ ಅವಳನ್ನ. ಯು ರೈಟ್ ಅಂಕಲ್, ಅವಳನ್ನ ಸುಮ್ಮನೆ ಬಿಡಬಾರ್ದು. ದುಡ್ಡಿನ ದಿಮಾಕಲ್ಲಿ ಮೆರಿತಿದ್ದಾರೆ. ನೀವೇನಾದ್ರೂ ಕೇಳಕ್ ಹೋದ್ರೆ ಮೈ ಮೇಲೆ ಬೀಳ್ತಾರೆ. ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಕೊಲೆ ಆರೋಪದ ಮೇಲೆ ಇನ್ನು 7 ವರ್ಷ ಜೈಲಲ್ಲಿ ಕೊಳಿಬೇಕು ಅವಳು. ನೀ ಸಾಕ್ಷಿ ಹೇಳ್ತೀಯ ಅಂದಮೇಲೆ ನಮಗೇನು ಭಯ? ನಡಿ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ. ಮಾವ, ಏನು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಿದ್ದೀರಾ? ಹ್ಞೂ ಕಣವ, ನಮ್ ಗಿರಿ ಕೊಡಿಸಿದ್ದು ಆ ಪ್ರಿಯಾನೇ ಅಂತೆ. ನನ್ನ ಮಗನ ಮೇಲೆ ರೌಡಿಗಳನ್ನ ಬಿಟ್ಟು ಓಡಿಸೋದಕ್ಕೆ ಎಷ್ಟು ಕೊಬ್ಬು ಅವಳಿಗೆ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ಳು ಮಟ್ಟ ಹಾಕೋಣ ಅಂತ ಹೊರಟಿದ್ದೀನಿ ನಾನು. ಮಾವ, ಪ್ರಿಯಾ ಅವರೇ ಈ ಕೆಲಸ ಮಾಡಿಸಿದ್ದು ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಏನ್ ಹೇಳ್ತಿದ್ಯವ? ಗಿರಿ ಹೊಡಿಸಿದ್ದು ಪ್ರಿಯಾ ಅಂತ ಗೊತ್ತಿತ್ತ ನಿನಗೆ? ಮತ್ತೆ ನಮ್ಗೆ ಯಾಕೆ ಹೇಳಿಲ್ಲವಾ? ನಾನು ಹೇಳಿದ್ರೆ ನೀವು ಈ ರೀತಿ ದುಡ್ಡಿಗೆ ಏನಾದರೂ ಅನಾಹುತ ಮಾಡ್ತೀರಾ ಅಂತ ಗೊತ್ತಿತ್ತು ಮಾವ, ಅದಕ್ಕೆ ಈ ವಿಷಯ ಹೇಳಿಲ್ಲ. ಈಗ ಸತ್ಯ ಗೊತ್ತಾಗುತ್ತಲ್ಲ, ಸುಮ್ಮನೆ ಬಿಟ್ಬಿಡ್ತೀವ ಅವಳನ್ನ? ಏನ್ ಅನ್ಕೊಂಡ್ಬಿಟ್ಟಿದ್ದಾಳ ಅವಳು? ಅವ್ರಪ್ಪ ನಾನಿನ್ನೂ ಬದುಕಿದ್ದೀನಿ, ನನ್ನ ಮಗನ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನ? ಸಿಗೋ ತೋರಣ ಕಟ್ಬಿಡ್ತೀನಿ. ನೋಡಿ, ನನ್ನ ಮಾತು ಕೇಳಿ. ಈ ಹೊಡೆದಾಟ, ಕೋರ್ಟು, ಪೊಲೀಸ್ ಕಂಪ್ಲೇಂಟು, ಇದರಿಂದೆಲ್ಲ ಏನೂ ಪ್ರಯೋಜನ ಇಲ್ಲ. ಆಕಾಶ್, ನೀವ್ಯಾಕೆ ಎಲ್ಲ ವಿಷಯನೂ ಇವ್ರಿಗೆ ಹೇಳಕ್ ಹೋದ್ರಿ? ಕನಕ, ನಾನು ಬೇಡ ಅಂತ ಇವ್ರಿಗೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ದೆ, ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ಏನ್ ಕನಕ, ನೀವೇ ಹೇಗೆ ಹೇಳ್ತಿದ್ದೀರಲ್ಲ? ವಿನಾಕಾರಣ ಗಿರಿಗೆ ಹೊಡಿಸಿ ಅಟ್ಟಹಾಸದಿಂದ ಮೆರಿತಿದ್ದಾಳೆ. ಅವಳಿಗೆ ಬುದ್ಧಿ ಕಲಿಸೋದು ಬೇಡವಾ? ಅವ್ರಿಗೆ ಬುದ್ಧಿ ಕಲಿಸೋದಕ್ಕಿಂತ ನಾವು ಅನುಭವದಿಂದ ಬುದ್ಧಿ ಕಲಿಯೋದು ಒಳ್ಳೆಯದು. ನಮ್ಮಪ್ಪನ ಕೊಂದ್ರು, ಏನಾಯ್ತು? 15 ದಿನ ಜೈಲಲ್ಲಿದ್ದು ಬಂದ್ರು, ಎಲ್ಲ ಮರ್ತೇ ಬಿಟ್ರು. ಸತ್ತೋರೆ ಕೆಟ್ರು ಅಷ್ಟೆ. ಕನಕ, ಹಂಗಂತ ಅವ್ರು ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ಕಿರಕ್ಕಾಯ್ತದ? ದುಷ್ಟನ ಕಂಡ್ರೆ ದೂರ ಇರಬೇಕು. ಕೊಚ್ಚೆ ಕಲ್ಲು ಹೊಡೆದ್ರೆ ಸಿಡಿಯೋದು ನಮಗೆ ಅಲ್ವಾ? ನೀವು ಕಂಪ್ಲೇಂಟ್ ಕೊಡ್ತೀರಾ, ದುಡ್ಡು ಕೊಟ್ರೆ ಸಾಕ್ಷಿಗಳು ಕೋರ್ಟಲ್ಲಿ ಉಲ್ಟಾ ಹೊಡಿತಾರೆ. ಅವರೇನೋ ಬಚಾವಾಗ್ತಾರೆ. ಅದೇ ರಿವೆಂಜ್ಗೆ ಗಿರಿಗೆ ಮತ್ತೆ ಏನಾದರೂ ಅಪಾಯ ಮಾಡಿದ್ರೆ ಗಿರಿ ಮತ್ತೆ ವಾಪಸ್ ಬರ್ತಾನ ಶಾರದತ್ತೆ?